ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಚಾನಲ್ನಲ್ಲಿ ವ್ಯೂಸ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಆಗಿರುತ್ತೆ. ತುಂಬ ಎಫೆಕ್ಟಿವ್ ಟಿಪ್ಸ್ಗಳನ್ನ ಕೆಲವೊಂದು ನಾನು ಶೇರ್ ಮಾಡ್ತೀನಿ. ಸೊ ಇದರಿಂದ ನಿಮ್ಮ ಚಾನಲಲ್ಲಿ ನಿಜವಾಗ್ಲೂ ತುಂಬ ಡ್ರಾಸ್ಟಿಕ್ಕಾಗಿ ನೀವು ಚೇಂಜಸ್ನ ನೋಡ್ಬೋದು. ನೀವು ನನ್ನ ಸ್ಟಾರ್ಟಿಂಗ್ ವೀಡಿಯೋಸ್ ನೋಡಿದ್ರೆ ಅದ್ರ ಮೇಲಿಂದ ಬಂದಿರೋ ಕೆಲವೊಂದಂದರೆ ಒಂದು 10-15 ವೀಡಿಯೋ ಆಗ್ತಾ ನನ್ನ ಚಾನಲ್ ಹೇಗೆ ಗ್ರೋ ಆಗಿದೆ ಸ್ಟಾರ್ಟಿಂಗ್ನಲ್ಲಿ ಅನ್ನೋದು ನಿಮಗೆ ನಾನು ಆ್ಯಕ್ಚುಲಿ ತೋರಿಸ್ತೀನಿ. ಸೊ ಅದಕ್ಕೆ ರೀಸನ್ ಬಂದುಬಿಟ್ಟು ಮೇಯ್ನಾಗಿ ನಾನಿಲ್ಲಿ ಅಂದರೆ ಸ್ಕ್ರೀನ್ ರೆಕಾರ್ಡ್ ಕೂಡ ನಾನು ಹಾಕ್ತೀನಿ ಇಲ್ಲಿ. ಏನಂತ ಅಂದರೆ ಕೆಲವೊಂದು ಟಿಪ್ಸ್ಗಳನ್ನು ನಾನು ಅವಾಗ ಫಾಲೋ ಮಾಡಿದ್ದೆ. ಸ್ಟಾರ್ಟಿಂಗ್ನಲ್ಲಿ ಒಂದು 2 ವೀಡಿಯೋ 3 ವೀಡಿಯೋ ತನಕ ನಾನು ಅದನ್ನು ಅಪ್ಲೈ ಕೂಡ ಮಾಡಲಿಲ್ಲ. ಯಾಕಂದರೆ ನನಗೂ ಎಲ್ಲೋ ಒಂದು ಕಡೆ ಸ್ಟ್ರಾಂಗಾಗಿ ಬಿಲೀವ್ ಇತ್ತು, ನನಗೆ ಈ ಒಂದು ಟಾಪಿಕ್ ರಿಲೇಟೆಡ್ ತುಂಬ ಜನ ಸರ್ಚ್ ಮಾಡ್ತಿರ್ತಾರೆ, ಸೊ ಇದು ನನ್ನ ಚಾನಲ್ನಲ್ಲಿ ರನ್ ಆಗುತ್ತೆ ಅಂತ. ಬಟ್ ಕೆಲವೊಂದು ವೀಡಿಯೋಸ್ ಹಾಗೆ ಅಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ರೀಚ್ ಆಗ್ತಾ ಇರಲಿಲ್ಲ. ಸೊ ಅವಾಗೆಲ್ಲ ನನಗೆ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ, ಏನಾದರೂ ಒಂದು ಟ್ರೈ ಮಾಡೋಣ ಅಂತ ನಾನು ಸರ್ಚ್ ಮಾಡಿ ವಿಷಯಗಳನ್ನು ತಿಳ್ಕೊಂಡು ಅದನ್ನು ಅಪ್ಲೈ ಮಾಡಿದ್ಮೇಲೆ ನನ್ನ ಚಾನಲಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಚೇಂಜಸ್ ಆಯಿತು. ಆ್ಯಂಡ್ ಆಮೇಲೆ ಮತ್ತೆ ಡೌನ್ ಆಗೋದಕ್ಕೆ ಕೂಡ ರೀಸನ್ಸ್ ಇದೆ. ಸೊ ಏನು ತಪ್ಪು ಮಾಡೋದ್ರಿಂದ ನಮ್ಮ ಚಾನಲಲ್ಲಿ ವ್ಯೂಸ್ ಕಡಿಮೆ ಆಗುತ್ತೆ, ಏನು ಮಾಡ್ತಾ ಇದ್ದಷ್ಟು ನಮ್ಮ ಚಾನಲಲ್ಲಿ ವ್ಯೂಸ್ ಜಾಸ್ತಿ ಆಗುತ್ತೆ. ಸೊ ಎರಡೂ ಕೂಡ ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಇವತ್ತಿಂದ ನಾನು ನನ್ನ ಚಾನಲಲ್ಲಿ ಒಂದೊಂದೇ ಚಾನಲ್ನ ಪ್ರಮೋಟ್ ಮಾಡ್ತೀನಿ. ಮೀನ್ಸ್ ನಿಮ್ಮ ಚಾನಲ್ನ ಒಂದು ಸ್ಕ್ರೀನ್ ಶಾಟ್ ಆಗಿರ್ಬೋದು ಅಥವಾ ಸೈಡ್ನಲ್ಲಿ ಒಂದು ಹೀಗೆ ವಿಡಿಯೋ ಒಬ್ಬರು ಚಾನಲ್ನ ನಾನು ತೋರಿಸ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ಮೆನ್ಷನ್ ಮಾಡ್ತೀನಿ. ಈವನ್ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಅದನ್ನು ನಿಮಗೆ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ನನ್ನ ವಿಡಿಯೋದಲ್ಲಿ ನಾನು ಹಾಕ್ತಾ ಹೋಗ್ತೀನಿ. ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯಾರ್ಯಾರ ಚಾನಲ್ನ ಪ್ರಮೋಟ್ ಮಾಡಬೇಕು ಅಂತ ಆಸೆ ಇದೆ, ಸೊ ಅವರು ನಿಮ್ಮ ಒಂದು ಚಾನಲ್ನ ಲಿಂಕ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ, ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಫಸ್ಟ್ ಕಮೆಂಟ್ ಮಾಡಿ. ಅದ್ರ ಕೆಳಗಡೆ ನಿಮ್ಮ ಚಾನಲ್ನ ಲಿಂಕ್ ಕೂಡ ಕಮೆಂಟ್ ಮಾಡಿ. ಸೊ ದಟ್ ನಾನು ಒಬ್ಬರೊಬ್ಬರನ್ನ ಎಲ್ಲರದೂ ನಾನು ಒಂದೇ ದಿವಸಕ್ಕೆ ನಾನು ಎಲ್ಲರದ್ದು ವೀಡಿಯೋಸ್ನ ನಾನು ಪ್ರಮೋಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದೊಂದು ವೀಡಿಯೋದಲ್ಲಿ ಒಬ್ಬೊಬ್ಬರು ಚಾನಲ್ನ ನಾನು ಪ್ರಮೋಟ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ಇದರಿಂದ ನಿಮಗೆ ಎಷ್ಟೋ ಜನಕ್ಕೆ ನಾನು ಹೇಳ್ಬೋದು, ಅದರಲ್ಲೇ ಕಮೆಂಟಲ್ಲೇ ಒಬ್ಬರೊಬ್ಬರು ಇವಾಗ ನೀವು ಮಾತಾಡ್ಕೊಳ್ತಿದ್ದೀರಾ, ಬಟ್ ವಿಡಿಯೋದಲ್ಲಿ ತೋರಿಸೋದ್ರಿಂದ ಎಷ್ಟೋ ಜನಕ್ಕೆ ಕ್ಲಾರಿಟಿ ಸಿಗುತ್ತೆ. ಅವ್ರ ವಿಡಿಯೋ ಹೇಗಿದೆ ಅನ್ನೋದು ಕೂಡ ನಾನು ಸ್ವಲ್ಪ ಅವ್ರ ಚಾನಲ್ ಬಗ್ಗೆ ಹೇಳಿಬಿಟ್ಟು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲರಿಗೂ ಅವಾಗ ನಿಮ್ಮ ಚಾನಲ್ ಬಗ್ಗೆ ಕೂಡ ಐಡಿಯಾ ಬರ್ತಾ ಹೋಗುತ್ತೆ. ಸೊ ಇದಿಷ್ಟು ನಿಮಗೆ ಇವತ್ತು ನಾನು ಕೊಡ್ತಾ ಇರೋವಂಥ ಒಂದು ಆಫರ್ ಅಂತ ಅನ್ಕೊಳ್ಳಿ. ಯಾಕಂದರೆ ತುಂಬ ಜನ ನನಗೆ ಚಾನಲ್ ಪ್ರಮೋಷನ್ಗೆ ನನಗೆ ಕಮೆಂಟ್, ಹಳೆ ವೀಡಿಯೋಸ್ಗೆಲ್ಲ ತುಂಬ ಜನ ಕೇಳಿದ್ರು ನನ್ನ ಚಾನಲ್ ಕೂಡ ಪ್ರಮೋಟ್ ಮಾಡಿ ಅಂಥೇಳಿ. ಬಟ್ ನಾನು ಲೈವ್ ಬಂದಾಗಷ್ಟೇ ಪ್ರಮೋಟ್ ಮಾಡ್ತಿದ್ದು. ಸೊ ಲೈವ್ ಬರೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ. ಹಾಗಾಗಿ ನಾನು ವೀಡಿಯೋಸ್ ಯಾವಾಗ ನಾನು ಫ್ರೀ ಇರುತ್ತೆ ಆವಾಗ ವೀಡಿಯೋಸ್ ಮಾಡ್ತಿದ್ದೀನಿ. ಸೊ ಆವಾಗ ನಿಮ್ಮ ಚಾನಲ್ ಕೂಡ ಪ್ರಮೋಟ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ವೀಡಿಯೋ ಟಾಪಿಕ್ ಸ್ಟಾರ್ಟ್ ಮಾಡಬೇಡ. ಸೊ ನನ್ನ ಚಾನಲಲ್ಲಿ ನಾನು ಹೇಳಿದಾಗೆ ಸ್ಟಾರ್ಟಿಂಗಲ್ಲಿ ನನಗೆ ವ್ಯೂಸ್ ಇರಲಿಲ್ಲ, ಬಟ್ ಗೊತ್ತಿತ್ತು ಒಂದಲ್ಲ ಒಂದು ದಿವಸ ವೀಡಿಯೋ ಚೆನ್ನಾಗಿ ಓಡುತ್ತೆ ಅಂತ. ಯಾಕಂದರೆ ಟೆಕ್ ಚಾನಲ್ ಬಗ್ಗೆ ತುಂಬ ಕಡಿಮೆ ಇತ್ತು, ಕನ್ನಡದಲ್ಲಿ ಟೆಕ್ ಚಾನಲ್ಸ್ ತುಂಬ ಕಡಿಮೆ ಇತ್ತು. ಸೊ ಯಾರ್ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರು ಅವರಿಗೆಲ್ಲರಿಗೂ ಟೆಕ್ ಚಾನಲ್ ಅವಶ್ಯಕತೆ ಇದ್ದೇ ಇರ್ತಿತ್ತು. ಆ್ಯಂಡ್ ನನಗೆ ಯಾವಾಗಲೂ ಹೇಳ್ತಾ ಇದ್ದೆ, ನನಗೆ ತುಂಬ ಜನ ಪರ್ಸ್ನಲಾಗಿ ಕೇಳಿದರು, ನನಗೆ ವಿಡಿಯೋ ಹೇಗೆ ಎಡಿಟ್ ಮಾಡೋದು ಹೇಳ್ಕೊಡಿ, ನಮ್ಮ ಚಾನಲ್ಗೆ ಹೇಗೆ ಕ್ರಿಯೇಟ್ ಮಾಡೋದು ಹೇಳ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರು. ಸೊ ನಾನು ಅವರಿಗೂ ಹೆಲ್ಪ್ ಆಗುತ್ತೆ ಬಿಡು, ನನ್ನ ಚಾನಲ್ ಕೂಡ ಒಂದು ಹೊಸದಾಗಿ ಒಂದು ಚಾನಲ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಆ ಪರ್ಪಸ್ಸಿಂದ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಸೊ ಆವಾಗ ಸ್ಟಾರ್ಟಿಂಗಲ್ಲಿ ಫಸ್ಟು ವ್ಯೂಸ್ ಇರಲಿಲ್ಲ, 20-30 ನೀವು ನಂಬೋದಿಲ್ಲ, 20-30 ಅಷ್ಟೇ ನನ್ನ ಚಾನಲಲ್ಲಿ ವ್ಯೂಸ್ ಇರ್ತಾಯಿತ್ತು. ಬಟ್ ಅದಾದಮೇಲೆ ನಾನು ಕೆಲವೊಂದು ಚೇಂಜಸ್ನ ನಾನು ನನ್ನ ಚಾನಲಲ್ಲಿ ಮಾಡಿಕೊಂಡೆ. ಸೊ ಆ ಏನು ಚೇಂಜಸ್ ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಏನಂದರೆ ಕನ್ಸಿಸ್ಟೆಂಟ್. ನಾನು ಯಾವಾಗಲೂ ಹೇಳ್ತೀನಿ, ಕನ್ಸಿಸ್ಟೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ತುಂಬ ಜನ ಅಂದ್ಕೊಳ್ಬೋದು ಇವ್ರು ಏನು ಮಾತಾಡ್ತಾರೆ ಇದೊಂದೇ ವರ್ಡ್ ಹೇಳ್ತಾರೆ ಅಂತೇಳಿ, ಬಟ್ ನಿಜವಾಗ್ಲೂ ಆ ಥರ ಅಲ್ಲ. ಕನ್ಸಿಸ್ಟೆಂಟ್ ಆಗಿರೋಷ್ಟು ನಾವು ಎಷ್ಟು ಚೆನ್ನಾಗಿ ನಾವು ಕನ್ಸಿಸ್ಟೆಂಟ್ ಆಗಿರ್ತೀವಿ, ನಮ್ಮ ವೀಡಿಯೋ ಒಂದಲ್ಲ ಒಂದು ದಿವಸ ಕ್ಲಿಕ್ ಆಗೇ ಆಗುತ್ತೆ. ಜೊತೆಯಲ್ಲಿ ನಾನೇ ನನ್ನ ಚಾನಲಲ್ಲೇ ಹೇಳ್ತೀನಿ, ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ವಿಡಿಯೋ, ಒಂದು ರೇಂಜಿಗೆ ತುಂಬ ಚೆನ್ನಾಗಿ ಆಲ್ಗೋರಿದಮ್ ಹೀಗೆ ಹೋಗ್ತಾ ಇದೆ ಅನ್ನೋ ಟೈಮ್ನಲ್ಲಿ ನಾನು ಬ್ರೇಕ್ ತೊಗೊಂಡೆ. ಫಸ್ಟ್ ಒಂದು ಬ್ರೇಕ್ ತೊಗೊಂಡಿದ್ದು ನನಗೆ ಹೆಲ್ತ್ ಇಶ್ಯೂ ಆಗಿತ್ತು ಅಂತ. ಸೊ ಅದಾಯಿತು, ಅದರಿಂದ ರಿಕವರ್ ಆದೆ. ನಮ್ಮ ಸ್ವಲ್ಪ ಮತ್ತೆ ಚೆನ್ನಾಗಿ ಓಡೋಕ್ಕೆ ಸ್ಟಾರ್ಟ್ ಆಯಿತು. 2K 3K ಈ ರೀತಿಯಾಗಿ ವ್ಯೂಸ್ ಬರೋ ಟೈಮ್ನಲ್ಲಿ ಮತ್ತೆ ನಾನು ಮತ್ತೆ ಬ್ರೇಕ್ ತೊಗೊಂಡೆ. ಆವಾಗ ಸೊ ಮತ್ತೆ ಈ ರೀತಿಯಾಗಿ ಮತ್ತೆ ಈಗ ಸಮ್ಮರ್ ಹಾಲಿಡೇಸ್ ಅಂತ ಮತ್ತೆ ರೀಸೆಂಟಾಗಿ ನಾನು ಬ್ರೇಕ್ ತೊಗೊಂಡೆ. ಹೀಗೆ ನಾನು ಕನ್ಸಿಸ್ಟೆಂಟಾಗಿ ಇರೋಕ್ಕೆ ಆಗಲಿಲ್ಲ. ಎಷ್ಟು ಸರಿ ನಾನು ಬ್ರೇಕ್ ತೊಗೊಂಡಿದ್ದೀನಿ ನನ್ನ ಚಾನಲಲ್ಲಿ. ಸೊ ಹೇಗಾಗುತ್ತೆ ಅಂದರೆ, ಒಂದು ಫ್ಯಾಮಿಲಿನ ನಾವು ಕಂಪ್ಲೀಟಾಗಿ ನಾವು ಬಿಡೋಕ್ಕಾಗೋದಿಲ್ಲ, ಈವನ್ ನಾವು ಯೂಟ್ಯೂಬ್ನೂ ಬಿಡೋಕ್ಕಾಗೋದಿಲ್ಲ. ಬಟ್ ಫ್ಯಾಮಿಲಿನೇ ಫಸ್ಟ್ ನಮ್ಮ ಪ್ರಿಫರೆನ್ಸ್ ಆಗಿರುತ್ತೆ. ಹಾಗಾಗಿ ನಾನು ಫಸ್ಟು ಯೂಟ್ಯೂಬ್ನ ಬಿಟ್ಬಿಡ್ತಿದ್ದೆ, ಫಸ್ಟ್ ಫ್ಯಾಮಿಲಿ ಕಡೆ ಗಮನ ಕೊಡ್ತಾಯಿದ್ದೆ. ಈವನ್ ಈಗಲೂ ಕೂಡ ಅಷ್ಟೇ, ನನಗೆ ಯಾವಾಗಾದರೂ ನನಗೆ ಹೊರಗಡೆ ಟೆನ್ಷನ್ ಇದೆ, ಫ್ಯಾಮಿಲಿದೇನೋ ಫಂಕ್ಷನ್ ಇದೆ ಅಥವಾ ನಾವು ಹೊರಗಡೆ ಓಡಾಡ್ತಿದ್ದೀವಿ ಅಂದಾಗ ನಾನು ನಿಜವಾಗ್ಲೂ ಯೂಟ್ಯೂಬ್ ಗಮನ ಜಾಸ್ತಿ ಕೊಡೋದಿಲ್ಲ. ಸೊ ಹಾಗಿದ್ದಾಗ ನನ್ನ ಕನ್ಸಿಸ್ಟೆನ್ಸಿ ಡೌನ್ ಆಗ್ತಾ ಇದೆ. ಬಟ್ ನೀವು ಹಾಗೆ ಮಾಡಿಬಿಡಿ. ವ್ಲಾಗ್ ಮಾಡ್ತಿರೋರಿಗೆ ನೀವು ಹೊರಗಡೆ ಹೋದರೂ ನೀವು ಅದನ್ನು ವ್ಲಾಗ್ ಮಾಡಿ ಹಾಕ್ಬೋದು.
ಏನು ಪ್ರಾಬ್ಲಮ್ ಇರಲ್ಲ. ಆ್ಯಂಡ್ ಟೆಕ್ ಚಾನಲ್ ಮಾಡ್ತಿದ್ದೀರಿ ಅಂದರೆ ಸ್ವಲ್ಪ ನೀವು ಎಫರ್ಟ್ ಹಾಕಿ ಮಾಡೋದ್ರಿಂದ ನೀವು ಕೂಡ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಬೋದು. ಸೊ ಕನ್ಸಿಸ್ಟೆನ್ಸಿ ಮೇಯ್ನ್ ಆಗುತ್ತೆ. ಬಟ್ ನನಗೆ ಹೇಳಿದ್ನಲ್ಲ, ನನಗೆ ಒಂದು ಕಡೆ ಮಾತ್ರ ನಾನು ಗಮನ ಕೊಟ್ಟು ಕಂಪ್ಲೀಟಾಗಿ ಅದ್ರ ಕಡೆ ಇದ್ಬಿಡ್ತೀನಿ. ಸೊ ನನಗೆ ಹಾಗಾಗಿ ಯೂಟ್ಯೂಬ್ನ ತುಂಬ ಸರಿ ಸ್ಟಾಪ್ ಮಾಡಿದೆ. ಬಟ್ ನಾನು ಅದರಿಂದ ನನ್ನ ಚಾನಲಲ್ಲಿ ತುಂಬ ಲಾಸಸ್ನ ನಾನು ನೋಡಿದ್ದೀನಿ. ಸಬ್ಸ್ಕ್ರೈಬರ್ಸ್ ಡೌನ್ ಆಗಿದ್ದಾರೆ, ವ್ಯೂಸ್ ಡೌನ್ ಆಗಿದೆ, ನನ್ನ ಡಾಲರ್ಸ್ ಏನು ನನ್ನ ಮಂತ್ಲಿ ಇನ್ಕಮ್ ಇತ್ತು ಅದು ಕೂಡ ಡೌನ್ ಆಯಿತು. ಒಂದೊಂದು ತಿಂಗಳಲ್ಲಿ ನಾನು ಸ್ಟಾರ್ಟಿಂಗಲ್ಲಿ $20 $30 ಹಿಂಗೆ ಹಾಕ್ತಿದ್ದು, ನನಗೆ ಒಂದು ತಿಂಗಳಲ್ಲಿ ಆರಾಮಾಗಿ $100 ಮಾಡೋಷ್ಟು ಕೆಪಾಸಿಟಿ ಇತ್ತು ಆ ಟೈಮ್ನಲ್ಲಿ. ಬಟ್ ನಾನು ಆ ಟೈಮ್ನಲ್ಲಿ ಅವಾಗ ಮತ್ತೆ ಗ್ಯಾಪ್ ತೊಗೊಂಡೆ. ಮತ್ತೆ ಈಗ ಹೊಸದಾಗಿ ನಾನು ಅದನ್ನು ಮತ್ತೆ ಗ್ರೋ ಮಾಡ್ಕೊಳ್ಬೇಕು. ನಿಜವಾಗ್ಲೂ ಕೆಲವೊಂದು ಟಿಪ್ಸ್ನ ನಾನು ಹೇಳ್ತೀನಿ ಮುಂದೆ, ಅದರಿಂದ ನಿಮ್ಮ ಚಾನಲ್ ಕೂಡ ಹಾಗೆ ಗ್ರೋ ಆಗುತ್ತೆ. ಸೊ ಫಸ್ಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಕನ್ಸಿಸ್ಟೆಂಟ್ ಆಗಿರಿ. ಆ್ಯಂಡ್ ಅದಾದಮೇಲೆ ಟಾಪಿಕ್ ಏನು ರನ್ನಿಂಗಲ್ಲಿದೆ, ಏನು ಚೆನ್ನಾಗಿದೆ, ಯಾವ ಟಾಪಿಕ್ ಈಗ ಸದ್ಯಕ್ಕೆ ನಡೀತಾ ಇದೆ ನೋಡಿ, ಯೂಟ್ಯೂಬ್ನಲ್ಲಿ ಹುಡುಕಿ, ನಿಮ್ಮ ಚಾನಲಲ್ಲೇ ಸಿಗುತ್ತೆ. ನಿಮ್ಮ YT ಸ್ಟುಡಿಯೋದಲ್ಲಿ ಹೋಗಿ ನೀವು ನಿಮ್ಮ ಆಡಿಯನ್ಸ್ ಏನು ಇಂಟ್ರೆಸ್ಟ್ ಇದೆ ಅಂತ ಅದಕ್ಕೆ ಅಂತ ಒಂದು ಇದಿರುತ್ತೆ. ನಾನು ಆದರೆ ಇಲ್ಲಿ ಅದನ್ನು ಕೂಡ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತೀನಿ. ಸೊ ಅದರಲ್ಲಿ ನಿಮ್ಮ ಆಡಿಯನ್ಸ್ ಏನು ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಆ ಒಂದು ಟಾಪಿಕ್ಸ್ ಬಗ್ಗೆ ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ದಟ್ ಅವರು ಅವಾಗ ನಿಮ್ಮ ವೀಡಿಯೋಸ್ ಕೂಡ ಅವರಿಗೆ ರೆಕಮೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಫಸ್ಟು ಕನ್ಸಿಸ್ಟೆಂಟ್ ಆ್ಯಂಡ್ ವಿಡಿಯೋ, ನಿಮ್ಮ ಒಂದು ಏನು ಯಾವ ವಿಷಯದ ಬಗ್ಗೆ ನೀವು ವಿಡಿಯೋ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಟ್ರೆಂಡಿಂಗ್ ಟಾಪಿಕ್ಸ್ನ ತಗೊಳ್ಳಿ, ಟ್ರೆಂಡಿಂಗಲ್ಲಿ ನಡೀತಿರೋಂಥ ಒಂದು ವೀಡಿಯೋಸ್ ಏನು ಮಾಡ್ತಿದ್ದಾರಲ್ಲ ಅವ್ರದ್ದು ವೀಡಿಯೋಸ್ನ ನೋಡಿ ನಿಮಗೆ ಏನು ಅದ್ರಲ್ಲಿ ಕಲಿಯೋಕ್ಕೆ ಸಾಧ್ಯನೋ ಆ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದು ನಾನು ಹೇಳೋದು ಯಾವಾಗಲೂ ಏನಂದರೆ, ನಿಮ್ಮ 100% ಯಾವುದ್ರಲ್ಲಿ ಕೊಡೋಕ್ಕಾಗುತ್ತೆ ಆ ಥರ ವೀಡಿಯೋದಲ್ಲಿ ಮಾಡಿ. ಮೀನ್ಸ್ ನೀವು ಇವಾಗ ವ್ಲಾಗ್ ಮಾಡ್ತಿರ್ತೀರಾ, ಬಟ್ ನನಗೆ ನನ್ನದೇ ಹೇಳ್ತೀನಿ ಎಕ್ಸಾಂಪಲ್. ನಾನು ವ್ಲಾಗ್ ಮಾಡುವಾಗ ಹೊರಗಡೆ ಹೋದರೆ ನಾನು ವೀಡಿಯೋಸ್ ಮಾಡಲ್ಲ. ನನಗೆ ಒಂಥರ ಹೆಸಿಟೇಷನ್ ನನಗೆ ಜಾಸ್ತಿ. ಸೊ ನಾನು ಹೊರಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ಕೊಳ್ತೀನಿ. ಸೊ ನನಗೆ ವ್ಲಾಗ್ ಅಷ್ಟು ಸೂಟ್ ಆಗಲ್ಲ ಅಂತ ಒಂದೊಂದ್ಸರಿ ನನಗೆ ಅನ್ಸುತ್ತೆ. ಬೇರೆ ಯಾರು ಮಾಡ್ತಿದ್ರೆ ನಾನು ಬೇಕಾದ್ರೆ ಮಾತಾಡ್ತೀನಿ, ಜೊತೆಲಿ ಇರ್ತೀನಿ, ಹಾಗಿರ್ತೀನಿ. ಅಂದರೆ ನನ್ನ ವೀಡಿಯೋ ಯಾರು ಬೇರೆ ಶೂಟ್ ಮಾಡ್ತೀನಿ ಅಂತ ಮಾಡಿದ್ರೆ. ಬಟ್ ಎಲ್ಲ ಕಡೆ ಆಗಾಗಲ್ಲ. ಮುಂಚೆ ಎಲ್ಲ ಹಸ್ಬೆಂಡ್ ಎಲ್ಲ ತುಂಬ ಹೊರಗಡೆ ಎಲ್ಲ ಹೋದಾಗೆಲ್ಲ ಅವರೇ ವೀಡಿಯೋ ಎಲ್ಲ ಶೂಟ್ ಮಾಡಿಕೊಡೋರು ಎಲ್ಲ. ನಾನು ವ್ಲಾಗ್ ಎಲ್ಲ ನಾನು ಜಾಸ್ತಿ ಮಾಡೋದಿಲ್ಲ. ಬಟ್ ನಿಮಗೆ ಆ ಥರ ಹೆಸಿಟೇಷನ್ ಇಲ್ಲ, ನಾನು ನಾರ್ಮಲಾಗಿ ಮಾಡ್ತೀನಿ, ನನಗೆ ಚೆನ್ನಾಗಿ ಹೋಗ್ಬೇಕು ನಮ್ಮ ಚಾನಲ್ ಅಂದರೆ, ನೀವು ಎಲ್ಲ ಥರ ಹೊರಗಡೆ ಹೋದಾಗ ನಿಮ್ಮ 100% ನೀವು ಕೊಡೋಕ್ಕಾಗುತ್ತೆ. ಅಂದರೆ ವ್ಲಾಗ್ನ ತುಂಬ ಚೆನ್ನಾಗಿ ನೀವು ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಆ ರೀತಿಯಾಗಿ ವ್ಲಾಗ್ನ ತುಂಬ ಚೆನ್ನಾಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಸೊ ಏನಂದರೆ 100% ನಿಮ್ದು ಯಾವುದರಲ್ಲಿ ನೀವು ಕೊಡೋಕ್ಕೆ ಸಾಧ್ಯ, ವೀಡಿಯೋ ಯಾವ ಥರ ವೀಡಿಯೋ ಮಾಡಿದ್ರೆ ನಿಮ್ಮ 100% ನೀವು ಅದರಲ್ಲಿ ಎಫರ್ಟ್ ಹಾಕಿ ಕೊಡ್ತೀನಿ, ಅಥವಾ ನನಗೆ 100% ಅದ್ರ ಬಗ್ಗೆ ನಾಲೆಜ್ ಇದೆ ಅಂಥ ವೀಡಿಯೋಗಳನ್ನು ಮಾತ್ರ ಮಾಡಿ. ಸೊ ಆವಾಗ ನಿಮಗೆ ನಿಜವಾಗ್ಲೂ ಬೇಗ ಕ್ಲಿಕ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಯಾಕಂದರೆ ಟಾಪಿಕ್ಸ್ ತುಂಬ ಸಿಗುತ್ತೆ ಅದ್ರ ವಿಷಯದ ಬಗ್ಗೆ, ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಏನಂತಾರೆ, ನಿಮ್ಮ ಥಂಬ್ನೇಲ್ ತುಂಬ ಚೆನ್ನಾಗಿಟ್ಕೊಳ್ಳಿ. ನನ್ನ ಎಷ್ಟೋ ವೀಡಿಯೋದು ಥಂಬ್ನೇಲಿಂದಲೇ ತುಂಬ ಚೆನ್ನಾಗಿ ಓಡಿದೆ ಅಂತ ನಮ್ಮದು ರ್ಯಾಂಕಿಂಗ್ ತೋರಿಸುತ್ತೆ. ವೀಡಿಯೋಗಳದ್ದು ಥಂಬ್ನೇಲಿಂದ ಓಡ್ತಿದೆಯೋ ಅಥವಾ ಯಾವುದರಿಂದ ಚೆನ್ನಾಗಿ ಹೋಗ್ತಿದೆ ನಮ್ಮ ವೀಡಿಯೋ ಅನ್ನೋದು ಥಂಬ್ನೇಲಿಂದನೇ ಎಷ್ಟೋ ಸರಿ ನಮ್ಮ ವೀಡಿಯೋಸ್ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಸೊ ಥಂಬ್ನೇಲ್ ಬಗ್ಗೆ ತುಂಬ ಚೆನ್ನಾಗಿ ಗಮನ ಕೊಡಬೇಕು. ಆ್ಯಂಡ್ ಅದಾದಮೇಲೆ ತುಂಬ ಇಂಪಾರ್ಟೆಂಟ್ ಏನಂತ ಅಂದರೆ, ನಮ್ಮ ಚಾನಲ್ನಲ್ಲಿ ನಾವು ಹಾಕುವಂಥ ಟೈಟಲ್ ಕೂಡ ಅಷ್ಟೇ. ಯಾಕಂದರೆ ಟೈಟಲಿಂದನೇ ಜನ ಸರ್ಚ್ ಮಾಡೋದು. ಇವಾಗ ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ ಅಂತ ನೀವು ಸರ್ಚ್ ಮಾಡಿದ್ರೆ ತುಂಬ ಕೆಳಗಡೆ ಅದೇ ತೋರಿಸ್ತಾ ಹೋಗುತ್ತೆ. ಏನು ನಾವು ಕೊಡೋದೇ ಬೇಡ, ಕಂಪ್ಲೀಟಾಗಿ ಯೂಟ್ಯೂಬ್ ಆಲ್ರೆಡಿ ಸಜೆಸ್ಟ್ ಮಾಡ್ತಾ ಹೋಗುತ್ತೆ ಅದೇ ರಿಲೇಟೆಡ್ ವಿಡಿಯೋ. ಹಾಗೆ ಒಂದು ಟೈಟಲ್ ಕೊಡುವಾಗ ನೀವು ಬೇರೆ ಏನು ಯೂಟ್ಯೂಬರ್ಸ್ ಬೇರೆ ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು, ಬೇರೆ ನಿಮಗೆ ಗೊತ್ತಿರೋವಂಥ ಬೇರೆ ವ್ಲಾಗರ್ಸೇ ಆಗಿರ್ಬೋದು, ಯಾವ ಥರ ಕಂಟೆಂಟ್ ಮಾಡ್ತಿರ್ತಾರೋ ನೀವು ಆ ಥರ ಕಂಟೆಂಟ್ ಇರುವಂಥ ಒಂದು ಸರ್ಚ್ ಮಾಡಿದ್ರೆ ವೀಡಿಯೋಸ್ನ, ಸೊ ಅವ್ರು ಏನೇನೆಲ್ಲ ಟೈಟಲ್ ಕೊಟ್ಟಿದ್ದಾರೆ, ಅವ್ರು ಡಿಸ್ಕ್ರಿಪ್ಷನಲ್ಲಿ ಏನೇನು ಕೊಟ್ಟಿದ್ದಾರೆ, ಸೊ ಅದನ್ನೆಲ್ಲ ನೋಡಿಬಿಟ್ಟು ನೀವು ಅದೇ ಥರ ನಿಮ್ಮ ಚಾನಲ್ನಲ್ಲಿ ಕೂಡ ಮಾಡ್ಕೊಳ್ಬೋದು. ಬಟ್ ಎಕ್ಸಾಕ್ಟ್ ಕಾಪಿ ಮಾಡಬೇಡಿ. ಕೆಲವೊಂದು ಚೇಂಜಸ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ. ವಿಡಿಯೋ ಯಾರ್ದಾದ್ರು ನೀವು ಡೌನ್ಲೋಡ್ ಮಾಡಿ ನೀವು ಅದನ್ನು ನಿಮ್ಮ ವೀಡಿಯೋದಲ್ಲಿ ಹಾಕಿದ್ರೆ ಮಾತ್ರ ನಿಮಗೆ ಕಾಪಿರೈಟ್ ಆಗಿರ್ಬೋದು, ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಆಗಿರ್ಬೋದು, ಇದು ಬರುತ್ತೆ. ಬಟ್ ನೀವೇನು ಅವ್ರು ಪೂರ್ತಿ ಕಂಪ್ಲೀಟಾಗಿ ಕಾಪಿ ಮಾಡದೆ ನೀವು ಅವ್ರದ್ದಲ್ಲಿ ಇರೋಂಥ ಟೈಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಇದನ್ನೆಲ್ಲ ನೀವು ಕಾಪಿ ಮಾಡ್ಬೋದು ಆರಾಮಾಗಿ. ಸೊ ಇದರಿಂದ ಕೂಡ ನಿಮ್ಮ ಚಾನಲ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಗ್ರೋ ಆಗಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಟೈಟಲ್ ಹೇಳಿದ್ಮೇಲೆ ಟೈಟಲ್ ಒಂದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಏನಂತಾರೆ, ಡಿಸ್ಕ್ರಿಪ್ಷನ್, ಆ ಜೊತೆಲಿ ಟ್ಯಾಗ್ಸ್ ಇವೆಲ್ಲದನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹ್ಯಾಶ್ಟ್ಯಾಗಲ್ಲಿ ಹೇಗೆಂದರೆ ಹೌ ಟು ಅಂತ ನೀವು ಇನ್ನು ಸರ್ಚ್ ಮಾಡ್ತಿದ್ದಾಗೇ ಅಷ್ಟೊತ್ತಿಗಾಗಲಿ ಹೌ ಟು ಗೆಟ್ ಮೋರ್ ವ್ಯೂಸ್, ಹೌ ಟು ಡೂ ಚಿಕನ್ ರೆಸಿಪಿ. ನೀವು ಒಂದು ಏನಾದರೂ ಕುಕಿಂಗ್ ವಿಡಿಯೋ ಮಾಡ್ತಿದ್ದೀರಾ ಅಂತಂದರೆ, ನೀವು ರೆಸಿಪಿ ವಿಡಿಯೋ ಏನಾದ್ರು ಮಾಡ್ತಿದ್ದೀರಾ ಅಂದರೆ ರೆಸಿಪಿ ಅಂತ ಕೊಟ್ಟರೆ ನೀವು ಹೊರಗಡೆ ಎಷ್ಟೊಂದು ಥರದ ರೆಸಿಪೀಸ್ ಬರ್ತಾ ಹೋಗುತ್ತೆ. ಅದೇ ರೀತಿ ನೀವು ಟೈಟಲ್ ಹಾಕುವಾಗ ಕೂಡ ಅಷ್ಟೇ, ಫಸ್ಟು ಸರ್ಚ್ ಮಾಡಿ ನಿಮ್ಮ ಒಂದು ಟಾಪಿಕ್ ರಿಲೇಟೆಡ್ ಏನಿದೆ. ನೀವು ಒಂದು ಕುಕಿಂಗ್ ವಿಡಿಯೋ ಮಾಡ್ತಿದ್ದೀರಾ ಅಂದರೆ ಇವಾಗ ಹೌ ಟು ಪ್ರಿಪೇರ್ ಚಿಕನ್ ಈ ಥರ ಕೊಟ್ಟರೆ ನಿಮಗೆ ಅದರ ಕೆಳಗಡೆ ತುಂಬ ಥರದ ಟೈಟಲ್ಸ್ ಬರ್ತಾ ಹೋಗುತ್ತೆ. ಸೊ ಅದನ್ನು ನೀವು ಕಾಪಿ ಮಾಡ್ಬೋದು. ಅದಾದಮೇಲೆ ನೀವು ಒಂದು ವ್ಲಾಗ್ ಮಾಡ್ತಿದ್ದೀರಾ ಅಂದರೆ ಅದರಲ್ಲೂ ಕೂಡ ನೀವು ಸರ್ಚ್ ಮಾಡ್ಬೋದು. ಬೇರೆಯವರೆಲ್ಲ ಒಂದು ವ್ಲಾಗಿಗೆ ಯಾವ್ಯಾವ ಥರ ಹಾಕ್ತಾರೆ ಟೈಟಲ್ನ ಅಂತ ನೋಡ್ಬೋದು.
ಆ್ಯಂಡ್ ಬೇರೆ ಬೇರೆ ನಾನು ಹೇಳಿದಾಗೆ ಆರ್ಟ್ ಆ್ಯಂಡ್ ಕ್ರಾಫ್ಟಿಗೂ ಪ್ರತಿಯೊಂದಕ್ಕೂ ನೀವು ಫಸ್ಟ್ ವಿಷಯ ಸರ್ಚ್ ಮಾಡಿ. ಯಾರು ತುಂಬ ಯೂಸ್ ಮಾಡಿರುವಂಥ ಟೈಟಲ್ ಏನಿದೆ ಫಸ್ಟಿಗೆ ಬರ್ತಾ ಇರೋದು ಅಂಥ ಟೈಟಲ್ ನಿಮ್ಮ ಚಾನಲಲ್ಲಿ ನಿಮ್ಮ ಒಂದು ವಿಡಿಯೋಗೆ ಹಾಕಿ, ಆವಾಗ ಸರ್ಚಬಲಲ್ಲಿ ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನಂತ ಅಂದರೆ, ನಾನು ಹೇಳಿದಾಗೆ ಹ್ಯಾಶ್ಟ್ಯಾಗ್ ಹಾಕುವಾಗೂ ಅಷ್ಟೇ ನಿಮಗೆ ಯೂಟ್ಯೂಬೇ ಸಜೆಸ್ಟ್ ಮಾಡ್ತಾ ಇರುತ್ತೆ ಅಂಥ ಹ್ಯಾಶ್ಟ್ಯಾಗ್ಗಳನ್ನೇ ಹಾಕಿ. ಅಥವಾ ಯಾರು ಫೇಮಸ್ ಯೂಟ್ಯೂಬರ್ಸ್ ಇರ್ತಾರೆ, ಮೀನ್ಸ್ ವ್ಲಾಗಲ್ಲಾಗಿರ್ಬೋದು, ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಾಗಿರ್ಬೋದು, ಕುಕಿಂಗಲ್ಲಿ ಇರ್ಬೋದು, ಅವ್ರು ಏನೇನೆಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಅದನ್ನೇ ನೀವು ಕಾಪಿ ಮಾಡಿ ನೀವು ಹಾಕೋದ್ರಿಂದ ನಿಜವಾಗ್ಲೂ ನಿಮಗೆ ವ್ಯೂಸ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಟ್ಯಾಗ್ಸ್ ನಾನು ಹೇಳಿದಾಗೆ ಹ್ಯಾಶ್ ಯು ಅಂತ ಇದೆ, ಸೊ ಅದು ಟ್ಯಾಗ್ ಯು ಅಂತ ಇದೆ. ಸೊ ಅದನ್ನು ನೀವು ಹೋಗಿ ಸರ್ಚ್ ಮಾಡಿ. ಸೊ ಟ್ಯಾಗ್ ಯಾರೆಲ್ಲ ಏನೇನು ಹಾಕಿದ್ದಾರೆ ನೋಡಿ, ಅದೇ ಟ್ಯಾಗ್ನ ಕೂಡ ನೀವು ಯೂಸ್ ಮಾಡ್ಬೋದು. ಅಥವಾ ಬೇರೆ ಬೇರೆ ಆ್ಯಪ್ಸ್ಗಳಿದೆ, ಇವಾಗ ಚಾಟ್ GPT ಇದೆ, ಆಮೇಲೆ ವಿಡೈಕ್ಯೂ ಇದೆ. ಸೊ ನಿಮಗೆ ಅದು ಬೇಕು ಅಂತಂದರೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ವಿಡೈಕ್ಯೂ ಅಥವಾ ಚಾಟ್ GPTಯಿಂದ ನೀವು ಈವನ್ ಏನು ನೀವು ಒಂದು ವಿಡಿಯೋ ಮಾಡಬೇಕು, ನಿಮಗೆ ಹೊಸ ಏನು ಐಡಿಯಾ ಬೇಕು, ಪ್ರತಿಯೊಂದು ಟೈಟಲ್ ಕೊಡುತ್ತೆ, ಡಿಸ್ಕ್ರಿಪ್ಷನ್ ಕೊಡುತ್ತೆ, ನಿಮ್ಮ ಥಂಬ್ನೇಲಿಗೆ ಹೆಲ್ಪ್ ಮಾಡುತ್ತೆ. ಜೊತೆ ನೀವು ವಿಡಿಯೋದಲ್ಲಿ ಏನು ಮಾತಾಡಬೇಕು ಅನ್ನೋದು ಕೂಡ ಅದು ನಿಮಗೆ ಸಜೆಸ್ಟ್ ಮಾಡಿ ಬಿಡುತ್ತೆ. ಸೊ ಇದಿಷ್ಟು ನಿಮ್ಮ ಚಾನಲಲ್ಲಿ ಗ್ರೋ ಆಗೋದಕ್ಕೆ ಬೇಕಾಗಿರುವಂಥ ಟಿಪ್ಸ್ ನಾನು ಹೇಳಿರೋದು, ನಾನು ಪ್ರೂವ್ ಆಗಿರೋದು, ನನ್ನ ಚಾನಲಲ್ಲಿ ನಾನು ಯೂಸ್ ಮಾಡಿರೋಂಥ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ, ನಾನು ಯಾವಾಗಲೂ ಹೇಳಿದಾಗ ಕೀವರ್ಡ್ಸ್, ನಮ್ಮ ಚಾನಲ್ ರಿಲೇಟೆಡ್ ಕೀವರ್ಡ್ಸ್ ಹಾಕೋದು ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ಹೋಗಿ ವಾಚ್ ಮಾಡಿ, ಕೀವರ್ಡ್ಸ್ ಹೇಗೆ ಹಾಕೋದು, ಅಥವಾ ನಮ್ಮ ಚಾನಲಲ್ಲಿ ಎಂಡಿಂಗ್ ಸ್ಕ್ರೀನಲ್ಲಿ ನಮ್ಮ ಒಂದು ವೀಡಿಯೋಸ್ ಬರೋ ಥರ ಹಾಕೋದ್ರಿಂದ ನಮ್ಮ ಒಂದು ನೆಕ್ಸ್ಟ್ ವಿಡಿಯೋಗಳು ಕೂಡ ಅವರಿಗೆ ಸಜೆಸ್ಟ್ ಮಾಡಿದ ತಕ್ಷಣ ಅವರಿಗೆ ಇಂಟ್ರೆಸ್ಟ್ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ ಅಂತ. ಸೊ ಎಂಡಿಂಗ್ ವೀಡಿಯೋಸ್ನ ಹಾಕೋದನ್ನ ತೋರಿಸಿದ್ದೀನಿ. ಸೊ ಅದನ್ನು ನೋಡಿ, ಐ ಕಾರ್ಡ್ ಅಂತ ಒಂದು ಬರುತ್ತೆ, ನಮ್ಮ ಒಂದು ವಿಡಿಯೋ ಮೇಲ್ಗಡೆ ಬರುತ್ತೆ. ಸೊ ಆ ಒಂದು ಐ ಕಾರ್ಡ್ ಹಾಕೋದು ಕೂಡ ನಾನು ತೋರಿಸಿದ್ದೀನಿ ಲಾಸ್ಟ್ ಒಂದು 2-3 ವೀಡಿಯೋದಲ್ಲಿ. ಸೊ ಅವೆಲ್ಲದನ್ನ ನೀವು ಫಾಲೋ ಮಾಡಿ, ನಿಜವಾಗ್ಲೂ ನಿಮ್ಮ ಚಾನಲ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.